ಹೋಗೋಣ. ರಚನಾ, ನಿನ್ನ ಮುಖ ತುಂಬಿದ ಹುಣ್ಣಿಮೆ ಚಂದ್ರನಂತೆ ನನ್ನ ಬದುಕಿಗೆ ಬೆಳಕು ಚೆಲ್ಲುವ ಬೆಳ್ಳಿ ಬೆಳಕು ರಚನಾ ನೀನು. ಹೌದಾ? ಹಾಗಿದ್ರಿ ನೀವು ನನ್ನ ಅಷ್ಟೊಂದು ಪ್ರೀತಿಸ್ತೀರಾ? ರಚನಾ, ಇದು ಜನ್ಮ ಜನ್ಮಗಳ ಋಣಾನುಬಂಧ. ನಾವು ಎಲ್ಲೆಲ್ಲ ಹುಟ್ಟುತ್ತೇವೆ, ಎಲ್ಲೇ ಬೆಳುತ್ತೇವೆ, ಆಕಸ್ಮಿಕವಾಗಿ ಈ ರೀತಿ ಒಂದೆಡೆ ಸೇರುತ್ತೇವೆ. ಆದರೆ ನಿಮ್ಮ ಅಣ್ಣನ ಪ್ರೀತಿಯಲ್ಲಿ ಬೆಳೆದ ನೀನು ಅವನನ್ನು ಬಿಟ್ಟು ನನ್ನ ಜೊತೆ ಬರಲು ಕಷ್ಟವಾಗುತ್ತೆ ಅಲ್ವಾ ರಚನಾ? ಹೌದು ರೀ. ಯಾಕೆಂದ್ರೆ ನನ್ನನ್ನು ತಂಗಿ ತರ ಜೋಪಾನ ಮಾಡಿದ್ದಲ್ಲ, ಹೆತ್ತ ತಾಯಿ ಹಾಗೆ ಜೋಪಾನ ಮಾಡಿದ್ದಾನೆ. ಅದಕ್ಕೋಸ್ಕರ ನೀವು ಕೂಡ ಕಡಿಮೆನಾ? ನನ್ನ ಎಲ್ಲ ವಿಷಯ ಗೊತ್ತಿದ್ರು ಕೂಡ ನನ್ನನ್ನು ಮದುವೆ ಮಾಡಿಕೊಂಡಿದ್ದೀರಲ್ಲ. ನಿಜ ಹೇಳ್ಬೇಕಂದ್ರೆ ನೀವು ಮನುಷ್ಯರಲ್ಲ, ದೇವ ಮಾನವರು. ರಚನಾ, ನೀನು ನನ್ನ ಅರ್ಧಾಂಗಿ, ನನ್ನ ಬಾಳ ಸಂಗಾತಿ. ನಮ್ಮಿಬ್ಬರ ಮಧ್ಯೆ ಯಾವ ರಹಸ್ಯ ಇರಬಾರದು. ಬಾ ರಚನಾ, ನಾವಿಬ್ಬರು ಪ್ರೇಮ ಲೋಕದಲ್ಲಿ ವಿವರಿಸೋಣ. ಆಯ್ತು. ಡಾಕ್ಟ್ರ ಓ, ಯಾರೋ ಬಂದ್ರು ಆಗಿದೆ ರಚನಾ. ಒಂದು ನಿಮಿಷ ಬಂದೆ. ಡಾಕ್ಟ್ರ ನಮ್ಮೂರಿನ ರಾಮಪ್ಪನ ಹೆಂಡತಿ ಸ್ವಚ್ಛಲ್ ಗರ್ಭಿಣಿ ರೀ. ಆಕೆಗೆ ಹೆರಿಗೆನೂ ಶುರು ಆಗ್ಬಿಟ್ಟೈತ್ರಿ ಅಪ್ಪ. ಅವ್ರ ಮನ್ಯಾಗೆಲ್ಲ ಭಾಳ ಎದ್ರ್ಯಾರ್ರಿ. ದವಾಖಾನಿಗೆ ತೋರ್ಸಾಕೂ ಆಗವತ್ರಿ. ತಾವು ದೊಡ್ಡ ಮನಸ್ಸು ಮಾಡಿ ಆ ರಾಮಣ್ಣನ ಹೆಂಡ್ತಿನ ಉಳಿಸ್ಕೊಡ್ರಿ ಡಾಕ್ಟ್ರ. ಆ ಎರಡೂ ಜೀವಗಳನ್ನು ಉಳಿಸ್ಕೊಡ್ರಿ. ಒಂದು ನಿಮಿಷ ಎರಪ್ಪ ಬಂದೆ. ನೋಡಿದ ಯಾರ ರಚನಾ ಕೇಳಿಸಿಕೊಂಡೇ ಅಲ್ಲ. ಯಾರೋ ಬಡ ಹೆಣ್ಣು ಮಗಳು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾಳೆ. ನಾನೀಗ ಏನು ಮಾಡಲಿ? ಒಬ್ಬ ವೈದ್ಯನಾಗಿದ್ದು ನನ್ನ ಕರ್ತವ್ಯ ನಿರ್ವಹಿಸಬೇಕು, ಅಥವಾ ಒಬ್ಬ ಗಂಡನಾಗಿದ್ದು ಇಂಥ ಪ್ರಥಮ ರಾತ್ರಿಯಲ್ಲಿ ನನ್ನ ಹೆಂಡತಿಯನ್ನು ಒಂಟಿಯಾಗಿ ಬಿಟ್ಟು ಹೋಗಿ ಅವಳಿಗೆ ನಿರಾಶೆ ಮಾಡಬೇಕು. ಏನು ಮಾಡಲಿ? ನೋಡಿ, ಒಬ್ಬ ಮನುಷ್ಯನಿಗೆ ಸುಖ ಸಂತೋಷಕ್ಕಿಂತ ಅವರ ಕರ್ತವ್ಯ ಮುಖ್ಯ. ಅದಕ್ಕೆ ನೀವು ಡಾಕ್ಟರ್ ಆಗಿ ನಿಮ್ಮ ಕರ್ತವ್ಯ ಮಾಡಿ ಹೋಗಿ. ಯಾಕೆಂದ್ರೆ ಒಂದು ಹೆಣ್ಣಿನ ಮನಸ್ಸಿನ ನೋವನ್ನು ಅರ್ಥ ಮಾಡಿಕೊಳ್ಳದೆ ಕ್ಷಣಿಕ ಸುಖಕ್ಕೆ ಆಸೆ ಪಡುವ ಹೆಣ್ಣು ನಾನಲ್ಲ. ನೀವು ಹೋಗಿ, ಈಗಲೇ ಹೋಗಿ ಆ ಹೆಣ್ಣಿನ ಪ್ರಾಣ ಉಳಿಸಿ. ನೀವು ಬರೋವರೆಗೂ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಯು ಆರ್ ಗ್ರೇಟ್ ರಚನಾ. ನಿಜಕ್ಕೂ ನಿನ್ನನ್ನು ಮೆಚ್ಚಬೇಕಾಗಿದ್ದೆ. ನಿನ್ನಂತ ಮಹಾಲಕ್ಷ್ಮಿ ಪಡೆದ ನಾನೇ ಧನ್ಯ. ನಾನಿನ್ನು ಬರ್ತೀನಿ, ಬೇಗ ಬಂದು ಬಿಡ್ತೀನಿ. ಸರಿ, ಬೇಜಾರು ಮಾಡಿಕೊಳ್ಬೇಡ. ಸರಿ, ಬೇಗ ಬಂದ್ಬಿಡಿ. ಸರಿ, ಬರಲಾ? ಸರಿ, ಹೋಗಿ ಬನ್ನಿ. ಏನಿದು, ಇವ್ರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ನಾನು ಇವ್ರನ್ನ ಕಳಿಸಿದ್ದು ತಪ್ಪ, ಅಥವಾ ಮಾನವೀಯತೆ ದೃಷ್ಟಿಯಿಂದ ನಾನ್ ಮಾಡಿ ಸರಿನಾ? ಇಷ್ಟೊತ್ತಾದ್ರೂ ಇವ್ರು ಬರ್ತಾನೆ ಇಲ್ಲ. ನಾನು ಅಣ್ಣನ ಕರಿಬೇಕು. ಅಣ್ಣ, ಅಣ್ಣ. ಏಕೆ ತಂಗಿ ಒಬ್ಬಳೇ ನಿಂತಿದ್ದಿ? ರಾಕೇಶ್ ಎಲ್ಲಿ ಹೋಗಿದ್ದಾನು? ಅಣ್ಣ, ಆಗ್ಲೇ ಒಬ್ರು ಯಾರೋ ರಾಮಣ್ಣ ಅಂತ ಬಂದಿದ್ರು. ಅವರ ಹೆಂಡತಿಗೆ ಹೆರಿಗೆ ನೋವು ಶುರು ಆಗಿದೆ ಅಂತ ನನ್ನ ಹೆಂಡತಿ ಪ್ರಾಣ ಉಳಿಸಿಕೊಡಿ ಅಂತ ಕೇಳಿದ್ರು. ಅದಕ್ಕೆ ಮಾನವೀಯತೆ ದೃಷ್ಟಿಯಿಂದ ನಾನು ಇವರನ್ನು ಕಳಿಸಿಕೊಟ್ಟೆ. ಈಗ ನೋಡಿದ್ರೆ ಅವ್ರು ಇನ್ನೂ ಬರ್ತಾನೆ ಇಲ್ಲ. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆಯಣ್ಣ. ಅಯ್ಯೋ ಹುಚ್ಚಮ್ಮ, ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗಿದೆ? ನಾನೇ ಹೋಗಿ ನೋಡಿಕೊಂಡು ಬರುತ್ತೇನೆ. ಯಾವುದರಲ್ಲಿ ಹೋಗಿದ್ದಾನ ತಂಗಿ? ಸ್ಕೂಟರ್ ತೆಗೆದುಕೊಂಡು ಹೋಗಿದ್ದಾರಣ್ಣ. ಓ, ಶೂಟರ್ ಲೈಟ್ ಬೇರೆ ಸರಿ ಇಲ್ಲ. ನಾನೇ ಹೋಗಿ ನೋಡಿಕೊಂಡು ಬರುತ್ತೇನೆ. ಸ್ವಲ್ಪ ಒಂದು ವಿಶ್ರಾಂತಿ ತಗೋ ತಂಗಿ. ಆಯ್ತಣ್ಣ, ಹೋಗಿ ಬಾ. ಬಾನ, ಎಲ್ಲಿ ಅವರು? ಅಣ್ಣ, ಅವ್ರು ಬರ್ಲಿಲ್ವಾ? ಇದೇನಣ್ಣ, ನಾನು ಎಷ್ಟೇ ಮಾತನಾಡಿದ್ರು ಕೂಡ ಕಲ್ಲಿ ನಿಂತುಕೊಂಡಿರ್ವಿಯಲ್ಲ, ಹೇಳೋಣ ಅವ್ರು ಎಲ್ಲಿ? ಅಮ್ಮ, ನಿನ್ನ ಮನಸ್ಸನ್ನು ಕಲ್ಲು ಮಾಡಿಕೋತಾಯಿ, ಕಲ್ಲು ಮಾಡಿಕೋತಾಯಿ. ನಿನಗೆ ಅವನ ಋಣ ಇಲ್ಲ.
ಅಣ್ಣ ಏನನ್ನ ಹೇಳುತ್ತಿರುವೆ ನೀನು? ರಾಮಣ್ಣನ ಮನೆಗೆ ರಾಕೇಶ್ ಹೋಗಿರುವಾಗ ಎದುರಿಗೆ ಯಾವುದೇ ಲಾರಿ ಡಿಕ್ಕಿ ಹೊಡೆದು ತಲೆಗೆ ತಳಬಾದ ಪೆಟ್ಟು ಬಿದ್ದು ತಂಗಿ ಪೆಟ್ಟು ಬಿದ್ದಿತು. ಶಾಪ ಕೇಳಿ ರಾಹುಲ್ ಬರೋ ರಸ್ತೆಯಲ್ಲಿ ದಾರಿಯಲ್ಲಿ ಪ್ರಾಣ ಹೋಗಿಬಿಟ್ಟಿತ್ತಂತ ತಂಗಿ. ಇಲ್ಲ ಅಣ್ಣ, ಇದು ಮಾತ್ರ ಸಾಧ್ಯವಿಲ್ಲ. ಸಮಾಧಾನ ಮಾಡಿಕೋ ತಂಗಿ, ಸಮಾಧಾನ ಮಾಡಿಕೋ. ಈಗ ಹೇಗೆ ಸಮಾಧಾನ ಮಾಡಿಕೊಳ್ಳಿ? ನಾನು ಮುತ್ತೈದೆ ಆಗಿ ಇನ್ನು ಕೆಲ ಕಾಲ ಕೂಡ ಕಳೆದಿಲ್ಲ. ಅಷ್ಟರೊಳಗೆ ನಾನು ವಿಧವೆ ಆಗಿಬಿಟ್ಟೆ ಅಣ್ಣ. ನಿನ್ನ ತಂಗಿ ವಿಧವೆ ಆಗಿಬಿಟ್ಲು. ಅಯ್ಯೋ ದೇವರೇ, ನಾನು ಯಾವ ದೃಶ್ಯವನ್ನು ನೋಡಲಾರೆ. ರಾಕೇಶನ ಮನೆ ಮೊದಲು ನನ್ನನ್ನು ಯಾಕೆ ಕರೆದುಕೊಳ್ಳಬಾರದಿತ್ತಮ್ಮ? ನಿನಗೆ ಕರುಣೆ ಇಲ್ಲ ದೇವ. ಅಮ್ಮ, ಜ್ವರ ಎತ್ತು ಬಿಡಮ್ಮ. ನಿನ್ನ ಮನಸ್ಸಿನ ನೋವೆಲ್ಲ ಒಮ್ಮೆ ಈಚೆ ಬಂದು ಬಿಡಲಿ ತಂಗಿ, ಈಚೆ ಬಂದು ಬಿಡಲಿ. ಅಣ್ಣ, ಹಾಗಿದ್ರಿ ನನ್ನ ಗಂಡ ಬಾರಮ್ಮ, ಮುಂದಿನ ಕಾರ್ಯಗಳಿಗೆ ಏರ್ಪಾಡ ಮಾಡೋಣ. ಕೊನೆಯದಾಗಿ ನಿನ್ನ ಗಂಡನ ಮುಖವನ್ನು ನೋಡುವಂತೆ ಬಾರಮ್ಮ. ನಗು ನಗುತ್ತಾ ನಾ ಬರುವೆ, ನಗುವಿನಲ್ಲೇ ಮನಸೆಳುವೆ. ನಗು ನಗುತ್ತಾ ನಾ ಬರುವೆ, ನಗುವಿನಲ್ಲೇ ಮನಸೆಳುವೆ. ಕುಣಿಸಲು ನೀನು, ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ. ಜಗವನ್ನೇ ಎಲ್ಲೆಲ್ಲಿ ನೋಡಲಿ, ನಿನ್ನನ್ನೇ ಕಾಣುವೆ. ಮನದಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಹಾಡುವೆ. ಹುಡುಗಿ 5 ಫೂಟ ಮೆಟ್ಟಾಳಗೇನ ಬೂಟ. ಹುಡುಗಿ 5 ಫೂಟ ಮೆಟ್ಟಾಳಗೇನ ಬೂಟ. ಟೈಟರ್ ತೊಟ್ಟ ಬಂದಳ 3 ಬೆಟ್ಟ. ಸಿಟೆ ತೋರ್ಸಮಾವ ಅಂತ ಕಾಡ್ತಾಳಟ, ಸಿಟೆ ತೋರ್ಸಮಾವ ಅಂತ ಕಾಡ್ತಾಳಟ. ಹುಡುಗನಿ ಕೇಳೋಣ ಹುಟ್ಟಿದೋರ, ಮನ ಮೆತ್ತೈತಿ ಹುಯ್ಯಾಳೋರ. ಹುಡುಗನಿ ಕೇಳೋಣ ಹುಟ್ಟಿದೋರ, ಮನ ಮೆತ್ತೈತಿ ಹುಯ್ಯಾಳೋರ. ಸುಮ್ಮ ಹೋಗು ಜಪ್ಪರ ಬರಬಡ ನನ್ನ ಹಿಂದ, ಸುಮ್ಮ ಹೋಗು ಜಪ್ಪರ ಬರಬಡ ನನ್ನ ಹಿಂದ. ಬರದೇನು ಬಾಯನ್ನ ಹಲ್ಲ. ಗದ್ದಲಾಗ ಬಂದ ಸೆಕ್ಕಿದೆ ಹುಡುಗಿ, ಅಗದು ಮೈ ಕೈ ನೋವ, ತಡ್ಕೋಬೇಕ ನೋವ. ನಾಚಬೇಡ ಮುಗಿಯುತ್ತನ್ನ ನೀ ತಾಳೆ, ಆಗದು ಮೈ ಕೈ ನೋವ. ಗದ್ದಲುವಾಗ ಬಂದ ಸಿಕ್ಕಿದಿ ಹುಡುಗಿ, ಆಗದು ಮೈ ಕೈ ನೋವ.
ತಡ್ಕೊಳ್ಳಬೇಕ ನೋವ ಹಾಕಿದ್ದು ಹೆಂಗಿ ಬಿಸಿಲಿನ ಗುಳ್ಳಿ ಬಯಗ ಇಡತೀನಿ ಉಳ್ಳಿ ಹೋ ಹೆಸರ ಐತಿ ನಿನ್ನ ತೆಳ್ಳ ಹಾಕಿದ್ದು ಹೆಂಗಿ ಬಿಸಿಲಿನ ಗುಳ್ಳಿ ಬಯಗ ಇಡತೀನಿ ಉಳ್ಳಿ ಹೋ ಹೆಸರ ಐತಿ ನಿನ್ನ ತೆಳ್ಳ ಏ ಆಹಾ ಕೊಡ್ತೀನಿ ಬಾಲ ಬಾಕಿ ಸೇರಿ ಹಾಕ್ತೀನಂತ ಆಹಾ ಏ ಹುಡುಗ ಹಿಂಗ್ಯಾಕ ಮಾಡ್ತಿದ್ದೀವಿ ಮಾಕ ಏ ಹುಡುಗ ಹಿಂಗ್ಯಾಕ ಮಾಡ್ತಿದ್ದೀವಿ ಮಾಕ ಯಾರಿಲ್ಲ ನಿಮ್ಮೋರಾಗ ನೀ ನಿನ್ನ ರೂಪ ನೋಡಾಕ ಯಾರಿಲ್ಲ ನಿಮ್ಮೋರಾಗ ನೀ ನಿನ್ನ ರೂಪ ನೋಡಾಕ ಏ ಹುಡುಗ ಹಿಂಗ್ಯಾಕ ಮಾಡ್ತಿದ್ದೀವಿ ಮಾಕ ಏ ಹುಡುಗ ಹಿಂಗ್ಯಾಕ ಮಾಡ್ತಿದ್ದೀವಿ ಮಾಕ ಯಾರಿಲ್ಲ ನಿಮ್ಮೋರಾಗ ನೀ ನಿನ್ನ ರೂಪ ನೋಡಾಕ ಯಾರಿಲ್ಲ ನಿಮ್ಮೋರಾಗ ನೀ ನಿನ್ನ ರೂಪ ನೋಡಾಕ ಏನು ಸೀಜ ಪುರಿ ಏನು ಸೀಜ ತಲೆಯಾಗ ಮುಡ್ಕೊಂಡೆ ಕೆಂಪು ರೋಜ ಬತ್ತೈತೆ ಒಳಗಿಂದ ನಿನ್ನ ಪೇಜ ಎಷ್ಟ ಆಗ್ಯಾವ ನಿನಗ ಏಜ ಏನು ಸೀಜ ಪುರಿ ಏನು ಸೀಜ ತಲೆಯಾಗ ಮುಡ್ಕೊಂಡೆ ಕೆಂಪು ರೋಜ ಎಷ್ಟ ಆಗ್ಯಾವ ಹೇಳ ನಿನಗ ಓನ್ಯಾಗ ಕೂಡಿದಿನ ಮರಿದಂಗ ಒಗದರ ಮಲ್ಲ ಹರು ಹಕ್ಕಿಗೆ ಒಗದಂಗ ಕಲ್ಲ ಗೋದಾಳ ಪ್ರೀತಿಯ ಗೋಡ ಏನು ಹೇಳಲಿ ಗೆಳೆಯ ನಾನ ಬೇಡನಿಗೆ ಬಿದ್ದಂಗ ಬಲಿಯಗ ಮೀನ ಏನು ಹೇಳಲಿ ಗೆಳೆಯ ನಾನ ಬೇಡನಿಗೆ ಬಿದ್ದಂಗ ಬಲಿಯಗ ಮೀನ ಕೆಂಪೆ ರಸ್ತೆದಾಗ ಒಬ್ಬಾಕೆ ನಿಂತಿಯಲ್ಲ ನಾನು ದಾರಿಯೋದು ಕಾಯ್ತಿದ್ದೀನಿ ಮತ್ತ ಛೇ 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 ಹಂಗೇನಿಲ್ಲೋ ರಾಜ ನಾನು ಹಿಂಗ ಹಾದು ಹೊಂಟಿದ್ದ ಹೋಗೋ ಮುಂದೆ ಏನೋ ಸ್ವಲ್ಪ ನಿನ್ನ ವಾಸ್ ಬಂತಲ್ಲ ಅದಕ್ಕೆ ನಿಂದ್ರಬೇಕು ನಮ್ಮ ರಾಜ ಬರಕತ್ತಾನಂತ ಸ್ವಲ್ಪ ನಿಂತ್ಬಿಟ್ಟು ನೋಡು ಹಂಗನ ಕೆಂಪಿ ಹಾ. ನಿನ್ನ ಮಾತು ಕೇಳಿ ನನಗೊಂದು ಚರಿಗೆ ಹಾಲು ಕೊಡ್ತಾ ಚೆನ್ನಾಗಿ ಸಂತೋಷ ಆತ ಮತ್ತ ಹಾ, ಹಾ. ಕೆಂಪಿ ಏನ ಒಂದ್ ಮಾತು ಕೇಳ ಒಂದೇ ರಾಜ ನೀ 100 ಮಾತು ಹೇಳಿದ್ರು ನಾ ಕೇಳಕ್ ತಯಾರಾಗಿ ನಿಂತೀನಿ ಕೆಂಪಿ ಹಾ ಮತ್ತ 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 ಏನೋ ನೀನ್ ನೋಡ್ದಂಗಿನ ನನಗೆ ಊಟನೂ ಸೇರೋತ ನಿದ್ದನು ಬರೋತ ಕೆಂಪಿ ಹೌದಾ ನಿಂದ ನನ್ನ ಕಣ್ಣಾಗ ನೆತ್ತು ಬಿಟ್ಟತ ಏ ಏನು ಅದ್ ನಿನ್ನ ಕಣ್ಣಾಗು ಅದು ನಂದು ನಿಂತಿರೋದು ಅದ ನಿಂದ ಮೆತ್ತಗ ದುಂಡುಗ ಒಳಗೈತಲ್ಲ ಅದ ಏ ಮಂಗೇನ ಮುಸುಡವ್ರ ಏನ್ಲ ಅದು ಯಾಕೆ ಒಂದು ಬಿಡಂದ್ರೆ ತೆಗೆದು ಬಿಡ್ತಾನೆ ಬಿಟ್ಟನಂದ್ರೆ ಕಡೆಯಾಗ ಬಿದ್ದಿತ್ತು ಹೊರಗೆ ಜಿಗದ ಏನೇ ಅದು ಮೆತ್ತಗಿರೋದು ಏ ಮರ ಐತಿ ನಿಂದ್ರ ಸ್ವಲ್ಪ ನೀ ಏನಂತ ತಿಳಿದಿ ಏನು ನಾ ಹೇಳುದು ಒಂದ್ ಸ್ವಲ್ಪ ಸಮಾಧಾನದಿಂದ ಕೇಳ ಹೇಳ ಮತ್ತ ಅದೇನಂದ ಅದೇನಂದ್ರ ನಿನ್ನ ಮನಸ್ಸ ಅಯ್ಯೋ ನನ್ನ ಮನಸ್ಸ ನಾನು ಏನೋ ಬೇರೆ ಅಂತ ತಿಳ್ಕೊಂಡಿದ್ ಬೇಡ ಹೋಗ್ಲಿ ಬೇಡ ಯಾವ ಉದ್ಯೋಗ ಮಾಡ್ತೀನಿ ಎಲ್ಲಿ ಇಳ್ಕೊಂಡಿದ್ದಿ ಅದನ್ನ ಸ್ವಲ್ಪ ಹೇಳ ಇಲ್ಲ ಕೆಂಪಿ ನಾ ಈಗ ಕೈ ತುಂಬಾ ಸಂಪಾದನೆ ಮಾಡ್ತಾನ ಹೌದಾ ಅದ ಈ ಊರಾಗ ಸುಶಾಂತ್ ಸಾವ್ಕಾರ ಅದಾರಲ್ಲ ಹಾ ಅದ ನಮ್ ಬಾಸ ಓಹೋ. ಅವ್ರಕ್ಕಿಂತ ಮ್ಯಾಗಣೆ ಅವನ ಹಾ ಹಾ ಮತ್ ನೀ ಏನಾರ ತಿಳ್ಕೊಂಡಿ ಮತ್ತ ಇಲ್ಲ, ಇಲ್ಲ. ಅವ್ರ ಬಲಗೈ ಬಂಟ ಕೆಂಪಿ ಅವ್ರ ಬಲಗೈ ಬಂಟ ಏನ್ ಮಾಡ್ಲಿ ಎಲ್ಲ ಐತ್ ಕರ್ಯ ಮಗ್ಗಲಾಗಿ ಹೆಂತಿಲ್ಲ ಅನ್ನೋದ ಯೋಚನೆ ಆಗ್ಬಿಟ್ಟದ ಕೆಂಪಿ ಪಾಪ ನಾನು ಕರ್ದ ಯಾರು ಹೆಣ್ಣು ಕೊಡವಲ್ರ ಏ. ಹೆಣ್ಣು ಕೊಡ್ತಾನಂತ ಮುಂದೂ ಬರವಲ್ರ ಹಾ ಕೆಂಪಿ ಏನು ನೀವು ಮನಸ್ಸು ಮಾಡಿದ ಅಂದ್ರ ನಾ ಮನಸ್ಸು ಮಾಡಿದ್ನಂದ್ರ ನಾನು ಹೇಳ್ತೇ ಆದಂಗ ಆತ್ ನೋಡ ಕೆಂಪಿ ನಿನ್ನೊಬ್ಬ ನಾನು ಆಗ್ಬಿಟ್ರ ಹಾ ನಿನ್ನ ಗಿನಿ ನೋಡ್ಕೊತಾನ ಕೆಂಪಿ ಗಿನಿ ನೋಡ್ಕೊತಾನ ಅಯ್ಯೋ ರಾಜ ನಾನು ನಿನ್ನ ಮದ್ವೆ ಆಗ್ಬೇಕಂತ ಬಹಳ ಆಸೆ ಇಟ್ಕೊಂಡಿನಿ ಆದ್ರೆ ನಿಮ್ಮ ಸೌಕರ್ಯ ಅದರಲ್ಲ ಸುಶಾಂತಪ್ಪ ಆ ಒಪ್ಪಿದ್ರೆ ಮಾತ್ರ ನಮ್ಮಿಬ್ಬರ ಮದ್ವೆ ಆ ಒಪ್ಕೋಬೇಕು ಅಯ್ಯೋ ನಾನಾಗಲೇ ನಮ್ಮ ವಿಷಯ ಎಲ್ಲ ಅವ್ರಿಗೆ ಹೇಳ್ಯಾನೆ ಕೆಂಪಿ ಹೌದಾ ಅವ್ರು ನಮ್ದು ಕೆಲಸನೂ ಮಾಡ್ಯಾನ
ಅವ್ರನ್ನ ಮದುವೆನೂ ಮಾಡ್ತಾನಂದಾರ ಕೆಂಪಿ ಅವ್ರನ್ನ ಮದುವೆನೂ ಮಾಡ್ತಾನಂದಾರ ಕೆಲಸ ಮಾಡಿದ ಏನ್ಲೇ ಅದೇ ಅವ್ರ ಕೆಲಸ ಏನ್ ಮಾಡಿದಿ ಅದನ್ನೆಲ್ಲ ಆಮ್ಯಾಗ ಹೇಳ್ತಾನಂತ ಮತ್ ಬಾಲ ಮತ್ ನಾನು ತಪ್ಕೊಂಡು ಮುದ್ದಾಡವ ಅಯ್ಯಯ್ಯ ತಿಳ್ಕೊಬೇಡ ಗುಳ್ಳಿ ಹೇಳ್ತಾವ ನಮ್ಮ ತಿಳ್ಕೊಂಡ್ ಬಾ ರಾಜ ಹಂಗಂದ್ರ ನೀ ಆಸೆ ಪಡ್ತಿ ಅಂದ್ರ ಮತ್ತೆ ಆಡಿ ಬೇಡ ತಗೋ ಹಾಡಿಯೋ ಮಟ್ಟಿಗೆ ಬಾರ ಪೂರಿ ನಂದೈತೆ ಕೂರಿ ದಂಡಿ ಮಟ್ಟಿಗೆ ಬಾರ ಗಿಡ್ಡಿ ನಂದೈತೆ ಕೂರಿ ದಂಡಿ ದಡ್ಡಾಗ ಸಿಕ್ಕೈತಿ ಬಾಳ ಬಾರಿ ಚಂಪಾನ ಪೂರಿ ಗದಗ ಸಿಕ್ಕೈತಿ ಬಾಳ ಬಾರಿ ಚಂಪಾನ ಪೂರಿ ಬರ್ತೀಯ ಅರ್ಧಕ ಕಟ್ಟತ್ತಲ್ಲ ಕಟ್ಟತ್ ಆಯ್ತು ಕೆಂಪಿ ಹಂಗಾರ ಇನ್ನೊಂದ ಸೆಣಸಿಗೆ ಭೇಟಿ ಆಗೋಣ ಅಂತ ಬೇಡ ಆಯ್ತು ಕೆಂಪಿ ಬರ್ಲ ಟಾಟಾ ಏನೋ ಹೋಗ್ಬೋದ ಅಲ್ರಿ ಊರು ಕಾಡು ಸುತ್ತಾಡಿ ಬ್ಯಾಸರಾಗಿ ಹೋತ್ರಿ ಯಾರಿಗೆ ಬೇಕ್ರಿ ಬಂಡ್ ಬಾಳು ಈ ಕ್ಯಾಂಪಿ ಪತ್ತೆನೇ ಇಲ್ಲ ಅವಳಿಗಾಗಿ ಸಂಧಿ ಗೊಂದಿ ಎಲ್ಲ ತಿರುಗಾಡಿದ್ದಾಯ್ತು ಏನು ಹುಡುಗಿ ಅಂತೇನ್ರಿ ಕುಂತ್ರೆ ಕುಂಡ್ರಲ್ಲ ನಿಂತ್ರೆ ನಿಲ್ಲಲ್ಲ ಏನು ಮಾಡೋದ್ರಿ ಆಕಿ ವಯಸ್ಸು ಅಂತ ಅದೈತ್ರಿ ವಯಸ್ಸ